ಇದು ಅನಿರೀಕ್ಷಿತ ಸಂಚಲನ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ದಿಢೀರ್ ರಾಜೀನಾಮೆ ನೀಡಿದ್ದು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ರಾಜೀನಾಮೆಗೆ ಆರೋಗ್ಯದ ಕಾರಣ ನೀಡಿದರು. ರಾಜೀನಾಮೆಯ ಹಿಂದೆ ನಿಜವಾಗಿಯೂ ಆರೋಗ್ಯದ ಕಾರಣ ಇದೆಯಾ ಅಥವಾ ಬೇರೇನಾದರೂ ರಾಜಕೀಯ ಕಾರಣ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಸಂಸತ್ ಅಧಿವೇಶನದ ಮೊದಲ ದಿನವೇ ರಾಜೀನಾಮೆ ನೀಡಿರೋದು 10 ಪ್ರಶ್ನೆಗಳನ್ನು ಎತ್ತಿದೆ. ಸೌಮ್ಯ ಸ್ವಭಾವ, ಮೃದು ಭಾಷೆ, ನಿಯಮ ಪಾಲನೆಯಲ್ಲಿ ಶಿಸ್ತು, ಶಿಷ್ಟಾಚಾರಕ್ಕೆ ಒತ್ತು, ಸಮಯ ಪಾಲನೆಗೆ ಪ್ರಾಮುಖ್ಯತೆ ನೀಡುವ ವ್ಯಕ್ತಿತ್ವ. ಮುಂಗಾರು ಅಧಿವೇಶನದ ಮೊದಲ ದಿನವೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಏಕಾಏಕಿ ಪದತ್ಯಾಗದ ನಿರ್ಧಾರ ಆಡಳಿತಾರೂಢ ಎನ್ಡಿಎ ಅಲ್ಲದೆ ವಿಪಕ್ಷಗಳ ನಾಯಕರಿಗೂ ಅಚ್ಚರಿ, ಕುತೂಹಲಕ್ಕೆ ಕಾರಣ ಮಾಡಿದೆ. ಜಗದೀಪ್ ಧನ್ಕರ್ ರಾಜೀನಾಮೆ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ. ಜಗದೀಪ್ ಧನ್ಕರ್ ರಾಜೀನಾಮೆ ಅಂಗೀಕರಿಸಿದ ರಾಷ್ಟ್ರಪತಿ. ಧನ್ಕರ್ ದಿಢೀರ್ ರಾಜೀನಾಮೆ ಹಿಂದಿದ್ಯಾ ಅದೊಂದು ಕಾರಣ? ನಿನ್ನೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗಿದ್ದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರೂ ಆಗಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡಿದ್ದಾರೆ. ಅನಾರೋಗ್ಯದ ಕಾರಣ ನೀಡಿ ಧನ್ಕರ್ ನೀಡಿರುವ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೀಕರಿಸಿದ್ದಾರೆ. 2027ರ ಆಗಸ್ಟ್ನಲ್ಲಿ ನಿವೃತ್ತಿ ಹೊಂದುವೆ ಅಂತ ಹೇಳ್ಕೊಂಡಿದ್ದ ಧನ್ಕರ್ ಏಕಾಏಕಿ ರಾಜೀನಾಮೆ ನೀಡಿರೋದು ರಾಜಕೀಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಒಂದೇ ಒಂದು ಫೋನ್ ಕಾಲ್, ರಾಜೀನಾಮೆ ನಿರ್ಧಾರ. ನಿನ್ನೆ ಸಂಸತ್ನ ಮಾನ್ಸೂನ್ ಅಧಿವೇಶನ ಆರಂಭವಾಗ್ತಾ ಇದ್ದಂತೆ ದೆಹಲಿಯ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಮಹಾಭಿಯೋಗ ಪ್ರಕ್ರಿಯೆ ನಡೀತಿತ್ತು. ಆದ್ರೆ ಅದಕ್ಕಿಂತ ಮುನ್ನವೇ ಧನ್ಕರ್ರನ್ನೇ ಹುದ್ದೆಯಿಂದ ಕೆಳಗಿಳಿಯುವಂತೆ ಮಾಡಿದೆ. ನ್ಯಾಯಮೂರ್ತಿ ವರ್ಮಾ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ನೋಟಿಸ್ ನೀಡಿದ್ದು ಮಹಾಭಿಯೋಗದ ನೋಟಿಸ್ ಅನ್ನ ಜಗದೀಪ್ ಧನ್ಕರ್ ಅಂಗೀಕರಿಸಿದ್ರು. ಆದ್ರೆ ಜಗದೀಪ್ ಧನ್ಕರ್ ಕ್ರಮಕ್ಕೆ ಕೇಂದ್ರ ಸರ್ಕಾರ ಅಸಮಾಧಾನಗೊಂಡಿತ್ತು. ಸದನದಲ್ಲಿ ಜಡ್ಜ್ ವಿರುದ್ಧ ವಾಗ್ದಾಳಿ ನಡೆಸಲು ಕೇಂದ್ರ ಸರ್ಕಾರ ಸಜ್ಜಾಗಿತ್ತು. ಆದ್ರೆ ಧನ್ಕರ್ ಕ್ರಮದಿಂದ ಕೇಂದ್ರಕ್ಕೆ ಅವಕಾಶ ಮಿಸ್ ಆಗಿತ್ತು. ಇದರಿಂದ ಬೇಸತ್ತ ಬಳಿಕ ಫೋನ್ ಮೂಲಕ ಸಂಪರ್ಕಿಸಿ ಧನ್ಕರ್ ಜೊತೆ ಕೇಂದ್ರ ಸರ್ಕಾರ ಚರ್ಚಿಸಿತ್ತು. ಆದ್ರೆ ಈ ಬಗ್ಗೆ ಜಗದೀಪ್ ಧನ್ಕರ್ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ರು. ವಾದ ವಿವಾದ ನಡೆದು ಈ ಚರ್ಚೆ ವಿಕೋಪಕ್ಕೆ ತಿರುಗಿತ್ತು. ಈ ವೇಳೆ ನಾನು ಸಂವಿಧಾನ ಬದ್ಧವಾಗಿಯೇ ಅಧಿಕಾರ ಚಲಾಯಿಸಿದ್ದೇನೆ ಅಂತ ಧನ್ಕರ್ ಹೇಳಿದ್ರು. ಧನ್ಕರ್ ವಿರುದ್ಧ ಅವಿಶ್ವಾಸ ಮಂಡನೆಗೆ ಸಜ್ಜಾಗಿತ್ತ ಕೇಂದ್ರ. ಇನ್ನು ಹಲವು ವಿಚಾರಗಳ ಕಾರಣಕ್ಕೆ ಕೇಂದ್ರ ಸರ್ಕಾರ ಹಾಗೂ ಧನ್ಕರ್ ನಡುವೆ ಅಂತರವಿತ್ತು. ಕಳೆದ ವರ್ಷ ವಿಪಕ್ಷಗಳು ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದವು. ಈ ವರ್ಷ ಕೇಂದ್ರ ಸರ್ಕಾರವೇ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಮುಂದಾಗಿತ್ತು. ಹೀಗಾಗಿ ಅದಕ್ಕೂ ಮುನ್ನವೇ ಧನ್ಕರ್ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆ ನೀಡಿದ್ದಾರೆ ಎನ್ನಲಾಗಿದೆ. ಧನ್ಕರ್ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4:30ರ ನಡುವೆ ನಡೆದ ಒಂದು ಗಂಭೀರ ಘಟನೆ ರಾಜೀನಾಮೆಗೆ ಕಾರಣ ಆಗಿರಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ಆದ್ರೆ ಈ ವಾದವನ್ನ ರಾಜ್ಯಸಭೆ ಸದಸ್ಯ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಅಲ್ಲಗಳೆದಿದ್ದಾರೆ. ನೂತನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಪೈಪೋಟಿ. ಧನ್ಕರ್ ಉತ್ತರಾಧಿಕಾರಿಯಾಗಲು ತೀವ್ರ ಪೈಪೋಟಿ ನಡೀತಾ ಇದೆ. ಸದ್ಯ ರಾಜ್ಯಸಭೆಯ ಹಂಗಾಮಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಹರಿವಂಶ್ ರಾಯ್ ಉಪರಾಷ್ಟ್ರಪತಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಆದರೆ ರಾಜ್ಯಪಾಲರಲ್ಲಿ ಒಬ್ಬರು ಅಥವಾ ಅನುಭವಿ ಸಾಂಸ್ಥಿಕ ನಾಯಕ ಅಥವಾ ಕೇಂದ್ರ ಸಚಿವರಲ್ಲಿ ಒಬ್ಬರನ್ನ ಬಿಜೆಪಿ ಆಯ್ಕೆ ಮಾಡಬಹುದು ಎನ್ನಲಾಗಿದೆ. ಅದೇನೇ ಇರ್ಲಿ, ನಿನ್ನೆ ಮುಂಗಾರು ಅಧಿವೇಶನ ಆರಂಭ ಆದಾಗ ಧನ್ಕರ್ ಆರೋಗ್ಯವಾಗಿ ಇದ್ರು. ಆದ್ರೆ ಮಧ್ಯಾಹ್ನದ ಬಳಿಕ ಏಕಾಏಕಿ ರಾಜೀನಾಮೆ ನೀಡಿರೋದು ರಾಜಕೀಯ ಚರ್ಚೆಗಳಿಗೆ ಉತ್ತೇಜನ ನೀಡಿದೆ. ಮಾತ್ರವಲ್ಲದೆ ಸಂಸತ್ತಿನ ಅಧಿವೇಶನದ ನಡವಳಿಕೆಯ ಬಗ್ಗೆಯೂ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.